3 dimensional geometry class 5 ಪ್ರೀವಿಯಸ್ ಕ್ಲಾಸಲ್ಲಿ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ಯೂ ಲೈನ್ಸ್ ಮಾಡ್ಕೊತೀವಿ. ನೋಡ್ಕೊಳ್ಳಿ, ಸ್ಕ್ಯೂ ಲೈನ್ಸ್ ಡೆಫಿನೇಷನ್ ಯಾವ ಥರ ಬರ್ತದೆ, ಲೈನ್ಸ್ ವಿಚ್ ಆರ್ ನೀದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್ ಇಸ್ ಕಾಲ್ಡ್ ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ಯಾರಲಲ್ಲೂ ಇರಬಾರ್ದು ಮತ್ತು ಇಂಟರ್ಸೆಕ್ಟು ಆಗಬಾರ್ದು. ಹೌದಾ? ನೋಡಿ, ಆ ಥರ ಇರಬೇಕು ಅಂದರೆ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಬರೋದು 3 ಡೈಮೆನ್ಷನಲ್ಲಿ ಬರಿಬೋದು. ನೋಡಿ, ಇದೊಂದು ಪ್ಲೇನ್ ಅಂದ್ಕೊತೀನಿ. ಈಗ ಇಲ್ಲೊಂದು ಪ್ಲೇನ್ ಅಂದರೆ ಇವೆರಡು ಪ್ಲೇನ್ ಬೇರೆ ಬೇರೆ ಕಡೆ ಇದೆ. ಹೌದಾ? ಅಂದರೆ ಒಂದು ಈ ಥರ ಇದೆ, ಇನ್ನೊಂದು ಇಲ್ಲಿದೆ. ಹೌದಾ? ಇವೆರಡು ಪ್ಲೇನಲ್ಲೂ ಒಂದೊಂದು ಲೈನ್ ಬರಿತೀವಿ. ಈಗ ನೋಡಿ, ಒಂದು ಲೈನ್ ಈ ಥರ ಬರ್ಕೊತೀನಿ. ಈ ಲೈನ್ L1 ಅಂತ ಹೇಳ್ತೀನಿ. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಲೈನ್ನ L2. ಹೌದಾ? ನೋಡಿ, ಈಗ ಅಂದರೆ ಒಂದು ಲೈನ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂದ್ಕೊಡಿ, ಇನ್ನೊಂದು ಡೈರೆಕ್ಷನ್ ಈ ಥರ ಇದೆ. ಹೌದಾ? ಈ ಥರ ಇತ್ತು ಅನ್ನೋ ಇದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಇದಕ್ಕೆ ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಎರಡು ಪ್ಯಾರಲಲ್ ಇಲ್ಲ, ಎರಡದು ಡೈರೆಕ್ಷನ್ ಡಿಫ್ರೆನ್ಸ್ ಇದೆ. ಒಂದು ಈ ಕಡೆ ಇದೆ, ಇನ್ನೊಂದು ಈ ಥರ ಇದೆ. ಡೈರೆಕ್ಷನ್ ಡಿಫ್ರೆನ್ಸ್ ಇದೆ. ಹೌದಾ? ಮತ್ತು ಇಂಟರ್ಸೆಕ್ಟು ಆಗಲ್ಲ, ಯಾಕಂದರೆ ಎರಡು ಬೇರೆ ಬೇರೆ ಪ್ಲೇನಲ್ಲಿದೆ. ಹೌದಾ? ಇದೇ ಬೇರೆ ಪ್ಲೇನಲ್ಲಿದೆ, ಇದೇ ಬೇರೆ ಪ್ಲೇನಲ್ಲಿದೆ. ಅದಕ್ಕೆ ಇವೆರಡು ಇಂಟರ್ಸೆಕ್ಟು ಆಗಲ್ಲ. ಈ ಥರ ಇತ್ತು ಅಂದರೆ ಈ ಲೈನ್ಸಿಗೆ ಏನಂತ ಕರಿತೀವಿ ನಾವು, ಇದಕ್ಕೆ ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ದ ಲೈನ್ಸ್ ವಿಚ್ ಆರ್ ನೀದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್ ಇಸ್ ಕಾಲ್ಡ್ ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ, ಈ ಥರ ಈಗ ಇರುತ್ತೆ ಅಂದ್ಕೊಳ್ಳಿ. ಈ ಎಂಡಿಂದ ಈ ಎಂಡಿಗೂ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಈ ಎಂಡಿಂದ ಈ ಎಂಡಿಗೂ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹೌದಾ? ನೋಡಿ, ಈ ಥರ ಎಲ್ಲ ಇತ್ತು ಅಂದರೆ ಈ ಎಂಡಿಂದ ಈ ಎಂಡಿಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಇದು ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ. ಹೌದಾ? ನೋಡಿ, ಡಿಸ್ಟೆನ್ಸ್ ಎಲ್ಲಿ ಕಮ್ಮಿ ಬರುತ್ತೆ ಅಂದರೆ ಇಲ್ಲಿಂದ ಒಂದು ನಾನು ಈ ಲೈನಿಗೆ ಒಂದು ಪರ್ಪೆಂಡಿಕ್ಯುಲರ್ ಬರ್ಕೋತೇನೆ ಅಂದರೆ ಈ ಥರ 90 ಡಿಗ್ರಿ ಇದೆ ಅಂದ್ಕೊಳ್ಳಿ, ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇದೆ. ಹೌದಾ? ಈ ಥರ ಪರ್ಪೆಂಡಿಕ್ಯುಲರ್ ಇರುತ್ತಲ್ಲ, ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ನಮಗೆ ಕಮ್ಮಿ ಇರುತ್ತೆ. ಆಯ್ತಲ್ಲ? ಯಾಕಂದರೆ ಇದು ಬೇರೆ ಎಡ್ಜ್, ಈ ಎಡ್ಜಲ್ಲಿದೆ, ಇದು ಈ ಎಡ್ಜಲ್ಲಿದೆ. ಹೌದಾ? ಈ ಎಡ್ಜಿಂದ ಈ ಎಡ್ಜಿಗೆ ಡಿಸ್ಟೆನ್ಸ್ ಜಾಸ್ತಿ ಬಂದ್ಬಿಡುತ್ತೆ. ಹೌದಾ? ಯಾಕೆ ನಾವು ಇಲ್ಲಿ ಎಲ್ಲ ಕಡೆ ಹೋದ್ರೂ ಡಿಸ್ಟೆನ್ಸ್ ಜಾಸ್ತಿ ಬರುತ್ತೆ. ಇದೇನಾಗಿರುತ್ತೆ ಅಂದರೆ ನಮಗಿದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗುತ್ತೆ. ಅಂದರೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು, ಇಫ್ PQ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ದೆನ್ PQ is perpendicular to both lines ಆಗಿರ್ತದೆ. ಆಯ್ತಲ್ಲ? ಇಫ್ PQ is the shortest distance between 2 skew lines ಆಗಿತ್ತು ಅಂದರೆ then PQ is perpendicular to both line ಆಗಿರುತ್ತೆ. ಆಯ್ತಲ್ಲ? ಇಲ್ಲಿ ಅಂದರೆ ಸ್ಕ್ಯೂ ಲೈನ್ಸ್ ಗೊತ್ತಾಯಿತು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಆಯಿತು. ಹೌದಾ? ನೆಕ್ಸ್ಟ್ ಥಿಯರಮ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ ವೆಕ್ಟಾರ್ ಫಾರ್ಮು ಮತ್ತು ಕಾರ್ಟೇಷಿಯನ್ ಫಾರ್ಮಲ್ಲಿ. ಹೌದಾ? ಫಸ್ಟ್ ಥಿಯರಮ್ ಏನು ಹೇಳಿದ್ವಿ ಅಂದರೆ ನಾವು ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಸೆಕೆಂಡ್, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸು. ಥರ್ಡ್ ಥಿಯರಮ್ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್. ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಫಸ್ಟು ಎರಡು ಪ್ಲೇನ್ ತೊಗೊಂಡಿರ್ತೀರಿ ಈ ಥರ. ಸ್ಕ್ಯೂ ಲೈನ್ಸ್ ಅಂದರೆ ನೀದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್ ತಾನೆ. ನೋಡಿ, ಇಲ್ಲೊಂದು ಲೈನ್ ಬರ್ಕೊತೀನಿ ಈ ಥರ ಇರ್ಬೋದು. ಈ ಲೈನ್ನ L1 ಅಂತ ಹೇಳ್ತೀನಿ. L1 ಅಂದ್ರೆ R ವೆಕ್ಟರ್ ಇಸ್ ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B1 ವೆಕ್ಟರ್ ಬರಿಬೋದಲ್ಲ. ಇದು ಲೈನ್ 1 ಇದು. ನೆಕ್ಸ್ಟ್ ನೋಡಿ, ಇನ್ನೊಂದು ಲೈನ್ ಈ ಥರ ಇದೆ ಅಂದ್ಕೊತೀನಿ. ಇದು ನಾವು L2 ಅಂತ ಹೇಳ್ತೀನಿ. L2 ಅಂದರೆ R ವೆಕ್ಟರ್ ಇಸ್ ಈಕ್ವಲ್ ಟು A2 ವೆಕ್ಟರ್ ಪ್ಲಸ್ ಮ್ಯೂ B2 ವೆಕ್ಟರ್. ಹೌದಾ? ಅಂದರೆ ಇಲ್ಲಿ ಏನೇನು ತೊಗೊಂಡಿದ್ದೀವಿ ಬರ್ಕೋಬೇಕು. ನೀದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್. ಹೌದಾ? ಇದು ಬೇರೆ ಥರ ಇದೆ, ಇದ್ರ ಡೈರೆಕ್ಷನ್ನೇ ಬೇರೆ ಇದೆ, ಮತ್ತು ಎರಡು ಇಂಟರ್ಸೆಕ್ಟ್ ಅಂತೂ ಆಗಲ್ಲ ಇಲ್ಲಿ. ಹೌದಾ? ಅಲ್ಲಿ ವೆಕ್ಟಾರ್ ಫಾರ್ಮ್ ನೋಡಿ, ವೆಕ್ಟಾರ್ ಫಾರ್ಮ್ಗೆ ಲೆಟ್
L1 ಅಂದ್ರೆ R vector is equal to A1 vector plus lambda B1 vector and L2. R vector is equal to A2 vector plus mu B2 vector R any two skew lines. ಹೌದಾ? ನೆಕ್ಸ್ಟ್ ನೋಡಿ ಈಗ ಏನು ಮಾಡ್ಕೊತೀವಿ ಅಂತೇಳಿ, ಲೆಟ್ ಎಸ್ ಬಿ ಎನಿ ಪಾಯಿಂಟ್ ಆನ್ L1 ಅಂತ ತೊಗೊತಾ ಇದ್ದೀನಿ. ಲೆಟ್ ಎಸ್ ಬಿ ಎನಿ ಪಾಯಿಂಟ್ ಆನ್ L1. That implies position vector of S is equal to OS vector that is equal to A1 vector. ಈ ಥರ ಬರಿಬೋದಾ? ನೋಡಿ, ನಮಗೆ ಆ್ಯಕ್ಚುಲಿ ಏನು ಗೊತ್ತಿರೋದು ಅಂದರೆ, ಯಾವ್ದಾದ್ರು ಒಂದು ಲೈನು ಆರ್ ವೆಕ್ಟರ್ ಇಸ್ ಈಕ್ವಲ್ ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಬಿ ವೆಕ್ಟರ್ ಅಂದರೆ ವೇರ್ ಈ ಎ ವೆಕ್ಟರ್ ಏನಂತ ಹೇಳಿದ್ವಿ, ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ಇದು ವೆಕ್ಟರ್ ಪ್ಯಾರಲಲ್ ಟು ದ ಲೈನ್. ಹೌದಾ? ಇಷ್ಟಂತ ನಮಗೆ ಗೊತ್ತಿದೆ. ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆನ್ ದ ಲೈನ್ ತಾನೆ. ಇದ್ರ ಮೇಲೆ ಏನಾದ್ರು ಪಾಯಿಂಟ್ ಎ ಅಂತ ಇತ್ತು ಅಂದರೆ ಇದು ಪೊಸಿಷನ್ ವೆಕ್ಟರ್ನ ಎ ಅಂತ ಬೈತಿದ್ವಿ. ಇದ್ರ ಮೇಲೆ ಪಾಯಿಂಟ್ ಏನಾದ್ರು ಎಸ್ ಇತ್ತು ಅಂದರೆ ಇದು ಪೊಸಿಷನ್ ವೆಕ್ಟರ್ ಏನಾಗಿರ್ತದೆ, ಎ ವೆಕ್ಟರ್ ಆಗಿರುತ್ತೆ. ಹೌದಾ? ಲೆಟ್ ಎಸ್ ಬಿ ದ ಪಾಯಿಂಟ್ ಆನ್ ದ ಲೈನ್ ಅಂತ ಹೇಳಿದ್ವಿ ಅಂದರೆ ದೆನ್ ಪೊಸಿಷನ್ ವೆಕ್ಟರ್ ಆಫ್ ಎಸ್ ಈಸ್ A1 ವೆಕ್ಟರ್ ಆಗುತ್ತೆ. ಅದಕ್ಕೆ ಇದನ್ನು ಬರ್ಕೊಂಡು. ಹೌದಾ? ನೆಕ್ಸ್ಟ್ ಅದೇ ಥರ ಈಗ ಲೆಟ್ ಟಿ ಬಿ ದ ಪಾಯಿಂಟ್ ಆನ್ L2 ತೊಗೊತೀನಿ. ಇಲ್ಲೆಲ್ಲ ಟಿ ಇದೆ ಅಂತ ತೊಗೊಳ್ತೀನಿ ಜಸ್ಟ್. ಲೆಟ್ ಟಿ ಬಿ ಎನಿ ಪಾಯಿಂಟ್ ಆನ್ L2. ದಟ್ ಇಂಪ್ಲೈಸ್ ಪೊಸಿಷನ್ ವೆಕ್ಟರ್ ಆಫ್ ಟಿ ಇಸ್ ಈಕ್ವಲ್ ಟು ಓ ಟಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು A2 ವೆಕ್ಟರ್. ಯಾಕಂದರೆ ಇಲ್ಲಿ A2 ಇರುತ್ತೆ, ಅದಕ್ಕೆ ಟಿ ಇದು ಪೊಸಿಷನ್ ವೆಕ್ಟರ್ ಏನಾಗುತ್ತೆ A2 ಆಗಬೇಕು. ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ಅಂತೂ ಗೊತ್ತಾಗಬೇಕು ನಮಗೆ. ನೋಡಿ, ಇವೆರಡನ್ನು ಜಾಯಿನ್ ಮಾಡ್ಕೊಂಡ್ಬಿಡ್ತೀನಿ ಎಸ್ ಟಿ ಆಗಿ ಈ ಥರ ಇದೆ. ಹೌದಾ? ನೆಕ್ಸ್ಟ್ ಈಗ ಲೆಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಬಿ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್. ಹೌದಾ? ಅಲ್ಲ ನೋಡಿ, ಈಗ ಇಲ್ಲೆಲ್ಲ ಪಿ ಕ್ಯೂ ತೊಗೊತಾನಿಗೆ, ಇದನ್ನ ಪಿ ಅಂತ ಹೇಳ್ತೀವಿ, ಇದನ್ನ ಕ್ಯೂ. ಅಂದರೆ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಇದನ್ನು ಪರ್ಪೆಂಡಿಕ್ಯುಲರ್ ಇರ್ತದೆ. ಹೌದಾ? ಅಂದರೆ ಪಿ ಕ್ಯೂ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಅಂತ ತೊಗೊತಾ ಇದ್ವಿ. ಹೌದಾ? ದಟ್ ಇಂಪ್ಲೈಸ್ ಏನಾಗಿರುತ್ತೆ, ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 ಆ್ಯಂಡ್ L2. ಬರೀಬೋದಲ್ಲ, ಎರಡು ಲೈನಿಗೆ ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್. ಇದು ನೋಡಿ, ಇಲ್ಲೆಲ್ಲ L1 ಇದೆ, ಇಲ್ಲೆಲ್ಲ L2 ಇದೆ ಅಂದ್ಕೊಳ್ಳಿ. L1 ಈಗ B1 ವೆಕ್ಟರ್ ಪ್ಯಾರಲ್ ಇರ್ತದೆ. ಯಾಕಂದ್ರೆ ಆರ್ ವೆಕ್ಟರ್ ಇಸ್ ಈಕ್ವಲ್ A1 ಪ್ಲಸ್ ಲ್ಯಾಂಬ್ಡಾ B1 ಅಂದರೆ B1 ವೆಕ್ಟರ್ ಇಸ್ ಪ್ಯಾರಲ್ ಟು L1 ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಅದೇ ಥರ L2 B2 ವೆಕ್ಟರ್ ಬರುತ್ತೆ. ಈಗ ಯಾವ್ದಾದ್ರು ಒಂದು ಲೈನ್ ಪಿ ಕ್ಯೂ ಅನ್ನೋದು ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆಬ್ವಿಯಸ್ಲಿ ಅದು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ, B1 B2ಗೂ ಪರ್ಪೆಂಡಿಕ್ಯುಲರ್ ಇರಬೇಕು. ಹೌದಾ? ಅಲ್ಲಿ ಏನು ಬಾಯ್ತು ಅಂದರೆ ದಟ್ ಇಂಪ್ಲೈಸ್ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ B1 ವೆಕ್ಟರ್ ಆ್ಯಂಡ್ B2 ವೆಕ್ಟರ್. ಹೌದಾ? ಬರೀಬೋದಲ್ಲ? ನೋಡಿ, ನೆಕ್ಸ್ಟ್ ಏನೇನು ಐಡಿಯಾ ಗೊತ್ತಿರಬೇಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ವೆಕ್ಟರ್ಸ್ ಒಳಗೆ ಕ್ರಾಸ್ ಪ್ರಾಡಕ್ಟ್ ಒಂದು ಇಂಪಾರ್ಟೆಂಟ್ ಹೇಳ್ತೀವಿ. ಇಫ್ ಯೂನಿಟ್ ವೆಕ್ಟರ್ perpendicular to both A vector and B vector is given by n cap is equal to A cross B by magnitude of A cross B. ಹೌದಾ? ಇದು ಗೊತ್ತಿರಬೇಕು. ನೆಕ್ಸ್ಟ್ ಯಾವ್ದಾದ್ರು ಒಂದು ವೆಕ್ಟರ್ನ ಬರ್ಕೋಬೇಕು ಅಂದರೆ ವೆಕ್ಟರ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಲ್ಲ, ನೆಕ್ಸ್ಟ್ ಇಂಟು ಯೂನಿಟ್ ವೆಕ್ಟರ್. ಹೌದಾ? ಅಂದರೆ ಫೈಂಡ್ ದ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ ಎ ಅಲಾಂಗ್ ದ ಡೈರೆಕ್ಷನ್ ಆಫ್ ಎನ್ ಅಂತ ಇತ್ತು ಅಂದರೆ ಏನು ಬರೀತಿದ್ವಿ ಅಂದರೆ ನಾವು 8 ಇಂಟು ಎನ್ ಕ್ಯಾಪ್ ಅಂತ ಬರೀತಿದ್ವಿ. ಅಂದರೆ
ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 8 ಅಲಾಂಗ್ ದ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಎನ್ ವೆಕ್ಟರ್ ಇತ್ತು ಅಂದರೆ ಅದ್ರದ್ದು ಯೂನಿಟ್ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ನ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ವೆಕ್ಟರ್ ಬರುತ್ತೆ. ಅದಕ್ಕೆ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಇಂಟು ಇಟ್ಸ್ ಡೈರೆಕ್ಷನ್ ಅಥವಾ ಮ್ಯಾಗ್ನಿಟ್ಯೂಡ್ ಇಂಟು ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಮಾಡ್ಕೋಬೇಕು. ಈಗ ನೋಡಿ ನಾವು ಪಿ ಕ್ಯೂ ವೆಕ್ಟರ್ನ ಫೈಂಡ್ ಔಟ್ ಮಾಡ್ತೀನಿ. ಪಿ ಕ್ಯೂ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ಪಿ ಕ್ಯೂದ ಮ್ಯಾಗ್ನಿಟ್ಯೂಡ್ ಏನಂತ ಗೊತ್ತಿದೆ, ಡಿ. ಹೌದಾ? ಯಾಕಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ಲೆಂತ್ ಆಫ್ ದ ವೆಕ್ಟರ್ಸ್ ಬರಿಬೋದಲ್ಲ. ಹೇಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಇದೆ, ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ಇಸ್ ಡಿ ಅಂತ ಬರಿಬೋದು. ಹೌದಾ? ನೆಕ್ಸ್ಟ್ ನೋಡಿ, ಈಗ ಇದು ಡೈರೆಕ್ಷನ್ ಗೊತ್ತಾಗಬೇಕು. ದೇರ್ಫೋರ್ ಪಿ ಕ್ಯೂ ಇಸ್ ಎ ಪರ್ಪೆಂಡಿಕ್ಯುಲರ್ ಟು ಬೋತ್ B1 and B2 ತಾನೆ. ನೋಡಿ, ಲೆಟ್ n cap be the unit vector perpendicular to both B1 and B2 ಅಂತ ತಗೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ n cap is equal to ಏನು ಬರುತ್ತೆ, B1 cross B2 by magnitude of B1 cross B2. ಹೌದಾ? ಇದು n cap ಆಯಿತು. ಇದು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಐಡಿಯಾ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಬರ್ಕೊಂಡಿದ್ವಿ. ಹೌದಾ? ಇದು ನಾವು ದಟ್ ಇಂಪ್ಲೈಸ್ ಡೈರೆಕ್ಷನ್ ಆಫ್ ಪಿ ಕ್ಯೂ ವೆಕ್ಟರ್ ಇಸ್ ಈಕ್ವಲ್ ಟು n cap ಅಲ್ಲ. ಯಾಕಂದರೆ ಪಿ ಕ್ಯೂ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಬೋತ್ B1 and B2. ಯೂನಿಟ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ B1 and B2. ಈ ಥರ ಇದೆ. ಅದಕ್ಕೆ ಡೈರೆಕ್ಷನ್ ಆಫ್ ಪಿ ಕ್ಯೂ ವೆಕ್ಟರ್ ಇಸ್ ಈಕ್ವಲ್ ಟು n cap. ಹೌದಾ? ಸರ್ ನೋಡಿ, ಈಗ ನಾವು ಪಿ ಕ್ಯೂ ವೆಕ್ಟರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ಇಂಟು n cap ಬರಿಬೋದು. ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ವೆಕ್ಟರ್ ಅಂತ ಹೇಳಿದ್ರೆ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಪಿ ಕ್ಯೂ. ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಇಸ್ ಡಿ ಅಲ್ಲ. ದೇರ್ಫೋರ್ ಡಿ ಇಂಟು n cap ಅಂತ ಹೇಳಿದ್ರೆ B1 ಕ್ರಾಸ್ B2 ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಇಷ್ಟು ಬರಿಬೋದು. ಹೌದಾ? ಜಸ್ಟ್ 1 ಅಂತ ತೊಗೊಂಡಿರ್ತೇನೆ. ಇದರಲ್ಲಿ ನಾವು ಡಿ ಕಂಡುಹಿಡಿಬೇಕಲ್ಲಿ. ಅದಕ್ಕೆ ಡಿ ಕಂಡುಹಿಡಿಬೇಕು ಅಂತೇಳಿ ಏನು ಮಾಡ್ಕೊತೀವಿ ಅಂದರೆ ನೋಡಿ, ಲೆಟ್ ಥೀಟಾ ಬಿ ದ ಆ್ಯಂಗಲ್ ಬಿಟ್ವೀನ್ ST ಆ್ಯಂಡ್ PQ ಅಂತ ತೊಗೊತೀನಿ. ನೋಡಿ, ಎರಡು ವೆಕ್ಟರ್ ಇದು. ಹೌದಾ? ಎರಡು ವೆಕ್ಟರ್ ಅಂತ ಹೇಳಿದ್ರೆ ಹೇಗಾದ್ರು ತೊಗೋಬೋದು ನಾನು. ಈಗ ಈ ಥರ ಹೇಗೋ ಇದೆ ಅಂದ್ಕೊಳ್ಳಿ. ಇದು PQ, ಇದನ್ನೇ ST, ಇದು ಥೀಟಾ ಅಂತ ತೊಗೊಂಡಿರ್ತೀನಿ. ಹೌದಾ? ಆಬ್ವಿಯಸ್ಲಿ PQ ಏನಾಗಿದೆ ಅಂದರೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಹೌದಾ? ಪ್ಲೇನ್ ಇದು ಲೈನ್ ಇದು L1 ಅಂದ್ಕೊಂಡಿರಿ. ಹೌದಾ? PQ ಇಸ್ ದ ಶಾರ್ಟೆಡ್ ಡಿಸ್ಟೆನ್ಸ್ ಅಂದರೆ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 and L2 ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ST ಆ್ಯಂಡ್ PQ ಅಂತ ತೊಗೊಂಡ್ವಿ ಅಂದರೆ ನೋಡಿ, PQ ಬೇಕು ಮತ್ತು ST ಬೇಕು. ಆ ಥರ ಮಾಡ್ಕೋಬೇಕು ಅಂದರೆ ಇಲ್ಲಿ ಏನು ತೊಗೋಬೋದು, ಇದೇನು ನಮಗಿದು ಥೀಟಾಗೆ ಆಪೋಸಿಟ್ ಇರೋದು ಯಾವಾಗಲೂ ಆಪೋಸಿಟ್ ಆಗುತ್ತೆ. 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವಾಗಲೂ ಹೈಪಾರ್ಟನಸ್ ಆಗುತ್ತೆ. ಇನ್ನು ಉಳ್ಕೊಂಡಿರೋದು ಇದು ಅಡ್ಜಸೆಂಟ್. ಹೌದಾ? ಅಂದರೆ PQ ಅಂದರೆ ಅಡ್ಜಸೆಂಟು, ST ಅಂದರೆ ಹೈಪಾರ್ಟನಸ್. ಹೌದಾ? ಅಡ್ಜಸೆಂಟು ಮತ್ತು ಹೈಪಾರ್ಟನಸ್ ಬರಬೇಕು ಅಂದರೆ ನಾನು ಇಲ್ಲಿ ಕಾಸ್ಟ್ ತೊಗೋಬೇಕು ತಾನೆ. ಅದಕ್ಕೆ ಇಲ್ಲಿ ಏನು ತೊಗೊತೀನಿ ನೋಡಿ, ನಾವು ದಟ್ ಇಂಪ್ಲೈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಅಂತ ಹೇಳಿದ್ರೆ PQ ಬೈ ST ಬರೀಬೋದಾ? ಮತ್ತು ನೋಡಿ, ಇಲ್ಲಿ PQ ಅಂದ್ರೆ ಡಿಸ್ಟೆನ್ಸು, ಶಾರ್ಟೆಸ್ಟ್ ಡಿಸ್ಟೆನ್ಸು, ST ಅಂದ್ರೆ ಒಂದು ಡಿಸ್ಟೆನ್ಸೇ. ಹೌದಾ? PQನೂ ಡಿಸ್ಟೆನ್ಸು, STನೂ ಡಿಸ್ಟೆನ್ಸ್ ಅಲ್ಲ. ಅದಕ್ಕೆ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ದೇರ್ಫೋರ್ ಇಲ್ಲಿ ಮಾಡ್ಲಸ್ ಅಂತ ಬರ್ಕೊತೀನಿ. ಹೌದಾ? ನಾವು PQ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ PQ ಇಸ್ ಈಕ್ವಲ್ ಟು ST ಇಂಟು ಮಾಡ್ ಕಾಸ್ ಥೀಟಾ. ಹೌದಾ? ನೋಡಿ, ನಾವು ಇನ್ನೂ ಏನೇನು ಗೊತ್ತಿದೆ ವೆಕ್ಟರ್ಸಲ್ಲಿ ಅಂತ ಹೇಳಿದ್ರೆ, ಇಫ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ A ವೆಕ್ಟರ್ ಆ್ಯಂಡ್ B ವೆಕ್ಟರ್ ಅಂತಿತ್ತು ಅಂದರೆ ದೆನ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು A ಡಾಟ್ B ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಬರಿತಿದ್ವಿ. ಹೌದಾ? ಅಂದರೆ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ST ಆ್ಯಂಡ್ PQ ಇದೆ ಅಂದರೆ ದಟ್ ಇಂಪ್ಲೈಸ್ PQ ಇಸ್ ಈಕ್ವಲ್ ಟು ST ಇಂಟು ಮಾಡ್ಲಸ್ ಆಫ್ ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಇಲ್ಲಿ ಏನು ಬರಿಬೋದು, ST ವೆಕ್ಟರ್ ಡಾಟ್ PQ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ST ಇಂಟು ಮ್ಯಾಗ್ನಿಟ್ಯೂಡ್ ಆಫ್ PQ ಬರಿಬೋದು. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ವೆಕ್ಟಾರ್ ಫಾರ್ಮಲ್ಲಿ PQ ಬಂದ್ಬಿಡುತ್ತೆ. ದಟ್ ಇಂಪ್ಲೈಸ್ PQ ಇಸ್ ಈಕ್ವಲ್ ಟು ST ಇಂಟು. ಹೌದಾ?
ಎಸ್ ಟಿ ವೆಕ್ಟರ್ ಅಂದರೆ ಅದನ್ನ ಹೇಗೆ ಬರೀಬೋದು, ಪೊಸಿಷನ್ ವೆಕ್ಟರಲ್ಲಿ ಬರ್ಕೊಂಡ್ವಿ ಅಂದರೆ ಓ ಟಿ ವೆಕ್ಟರ್ ಮೈನಸ್ ಓ ಎಸ್ ವೆಕ್ಟರ್ ಡಾಟ್ ನೋಡಿ ಪಿ ಕ್ಯೂ ವೆಕ್ಟರ್ ಅಂದರೆ ಇದು 1 ಅಲ್ಲಿ ಗೊತ್ತಿದೆ. ಪಿ ಕ್ಯೂ ವೆಕ್ಟರ್ ಅಂದ್ರೆ ಏನು ಗೊತ್ತಿದೆ, ಡಿ ಇಂಟು B1 ಕ್ರಾಸ್ B2 ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಹೌದಾ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎಸ್ ಟಿ ಅಂದರೆ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಎಸ್ ಟಿ ತಾನೆ, ಅದಕ್ಕೆ ನಾನು ಬರೀ ಎಸ್ ಟಿ ಬರ್ಕೊತೀನಿ ಲೆಂತ್ ಅದು, ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ಅಂತ ಹೇಳಿದ್ರೆ ಡಿ ಬರೀಬೋದಾ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ಅಂದರೆ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಅಂದರೆ ಡಿ ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀವಿ, ಪಿ ಕ್ಯೂ ಅಂದರೆ ಡಿ ಇಸ್ ಈಕ್ವಲ್ ಟು ನೋಡಿ ಎಸ್ ಟಿ ಇಂಟು ಓ ಟಿ ವೆಕ್ಟರ್ ಅಂದರೆ ನಮಗೆ ಗೊತ್ತಿದೆ, ಓ ಟಿ ವೆಕ್ಟರ್ ಅಂದರೆ ಎ ಟು ವೆಕ್ಟರ್ ಅಲ್ಲ, ಎ ಟು ವೆಕ್ಟರ್ ಮೈನಸ್ ಓ ಎಸ್ ವೆಕ್ಟರ್ ಅಂದ್ರೆ ಏನು ಗೊತ್ತಿರೋದು, ಎ ಒನ್ ವೆಕ್ಟರ್ ಡಾಟ್ ನೋಡಿ ಡಿನೂ ಈ ಕಡೆ ತೊಗೊಂಡ್ಬಿಡ್ತೀನಿ, ಡಿ ಕಾನ್ಸ್ಟೆಂಟ್ ಅದನ್ನು ಹೊರಗೆ ತೊಗೊಂಡೆ ಇಂಟು ಏನಿದೆ B1 ಕ್ರಾಸ್ B2 ಡಿವೈಡೆಡ್ ಬೈ ಎಸ್ ಟಿ ಇಂಟು ಡಿ ಹೌದಾ. ಮತ್ತೆ ಮಾಡ್ಲಸ್ ಇದೆ ತಾನೆ, ಅದನ್ನ ಹಾಗೆ ಬರ್ಕೊತೀನಿ, ಇದಕ್ಕೆ ಬರ್ಕೊಂಡಿರ್ತೀನಿ ಮಾಡ್ಲಸ್. ನೋಡಿ ಇದಕ್ಕೆ ಯಾಕೆ ಮಾಡ್ಲಸ್ ಬರ್ಕೊಳ್ಳಿಲ್ಲ ಅಂತ ಗೊತ್ತಾಗಬೇಕು. ಎಸ್ ಟಿ ಅಂದರೆ ಲೆಂತ್, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಡಿನ ಲೆಂತ್ ಪಾಸಿಟಿವ್ ಹೌದಾ. ಇಲ್ಲಿ ಆಲ್ರೆಡಿ ಎಸ್ ಟಿ ಹೊರಗಿದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀವಿ, ಡಿ ಪಾಸಿಟಿವ್ ತಾನೆ ಅದಕ್ಕೆ ಹೊರಗೆ ಬರ್ಕೊಂಡೆ. ಹಾಗಾದ್ರೆ ಇಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಎಸ್ ಟಿ ಇಂಟು ಡಿ ಕ್ಯಾನ್ಸಲ್ ಆಯಿತು, ಇಲ್ಲೂ ಎಸ್ ಟಿ ಇಂಟು ಡಿ ಕ್ಯಾನ್ಸಲ್ ಆಗುತ್ತದ. ಇನ್ನೊಂದಿದೆ ಮಾಡ್ಲಸ್ ಆಫ್ B1 ಕ್ರಾಸ್ B2 ಹಾಗೆ ಬರ್ಕೊಂಡೆ ಹೌದಾ. ಇದನ್ನು ಮಾಡ್ಲಸ್ ಇದೆ ಅಂತ ಹೇಳಿದ್ರೆ ಪಾಸಿಟಿವ್ ಇರುತ್ತೆ, ಅದಕ್ಕೆ ಅದನ್ನ ಮ್ಯಾಗ್ನಿಟ್ಯೂಡಿಂದ ಹೊರಗೆ ಬರೀಬೋದು ಹೌದಾ. ಹಾಗೆ ನೋಡಿ ಇಷ್ಟು ಕ್ಯಾನ್ಸಲ್ ಆಗಿಲ್ಲ, ಏನು ಬರ್ತದೆ, ಡಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಅಥವಾ ಮಾಡ್ಲಸ್ ಆಫ್ A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2. ಇದೇನಾಗಿರುತ್ತೆ ಅನ್ನೋದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್ ಆಗಿರುತ್ತೆ ಹೌದಾ. ನೋಡಿ ಟೂ ಸ್ಕ್ಯೂ ಲೈನ್ಸ್ನ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು A1 ಪ್ಲಸ್ ಲ್ಯಾಂಬ್ಡಾ B1 ಅಂದರೆ A1 ಗೊತ್ತಾಗುತ್ತೆ, B1 ಗೊತ್ತಾಗುತ್ತೆ, A2 ಗೊತ್ತಾಗುತ್ತೆ, B2 ಗೊತ್ತಾಗುತ್ತೆ ಹೌದಾ. ಅದಕ್ಕೆ ನೋಡಿ A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಹೌದಾ. ಇದೇನಾಗಿರುತ್ತೆ ನಮಗೆ, ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್. ನೋಡಿ ಡಿರೈವೇಷನ್ ಇನ್ನು ಎಕ್ಸಾಮಿಗೆ ಕೇಳ್ತಾ ಇಲ್ಲ, ಇಲ್ಲಿ ಜಸ್ಟ್ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಆದರೆ ಈ ಫಾರ್ಮುಲಾ ಯೂಸ್ ಮಾಡೋವಂಥದ್ದು ಎಕ್ಸಾಮಿಗೆ ಎಷ್ಟೊಂದು ಸಲ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಕ್ಯೂ ಲೈನ್ಸ್ ಅಂತೇಳಿ 2 ಲೈನ್ ಕೊಟ್ಟಿರ್ತಾರೆ, ಅದಕ್ಕೆ ಆ ಫಾರ್ಮುಲಾ ಗೊತ್ತಿರಬೇಕು. ಡಿ ಇಸ್ ಈಕ್ವಲ್ ಟು ಏನು ಬರೀತೀವಿ, A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಹೌದಾ. ನೋಡಿ ಡಿರೈವೇಷನ್ ಏನಾದ್ರು ಕೇಳಿದ್ರು ಇದೇ ಥರ ಮಾಡ್ಕೋಬೇಕಂತ ಆಯ್ತಲ್ಲ, ರೇರ್ ಕೇಳೋದು ಅದು ಐಡಿಯಾ ಗೊತ್ತಿಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಫಸ್ಟ್ 2 ಸ್ಕ್ಯೂ ಲೈನ್ಸ್ ತೊಗೊಂಡ್ವಿ, ಲೈಕ್ L1 and L2 ಆರ್ ದ 2 ಸ್ಕ್ಯೂ ಲೈನ್ಸ್. Let S be any point on the line L1 that implies position vector of S is A1 vector. If T is any point on the line L2, then position vector of T is A2 vector ಹೌದಾ. let PQ be the shortest distance ಅಂತ ಹೇಳಿದ್ವಿ ಅಂದ್ರೆ then PQ is perpendicular to both L1 and L2 ಹೌದಾ. PQ is perpendicular to both L1 and L2 ಆಯಿತು ಅಂದ್ರೆ obviously PQ is perpendicular to both B1 and B2. Let n cap be the unit vector perpendicular to both B1 and B2 ಅಂದ್ರೆ n cap ಬರ್ಕೊಂಡಿದ್ವಿ, ವೆಕ್ಟರ್ ಐಡಿಯಾ. Direction of PQ is n cap because PQ is perpendicular to both L1 and L2 and n cap is perpendicular to both L1 and L2. ಅದಕ್ಕೆ n cap ಡೈರೆಕ್ಷನ್ PQ ಡೈರೆಕ್ಷನ್ ಎರಡು ಸೇಮ್ ಇರಬೇಕು ಹೌದಾ. PQ ವೆಕ್ಟರ್ ಬರ್ಕೊಂಡ್ವಿ, ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್ ಮಾಡ್ಕೊಂಡ್ವಿ, ಮ್ಯಾಗ್ನಿಟ್ಯೂಡ್ ಇಸ್ ಡಿ ಅಲ್ಲ, ಅದಕ್ಕೆ ಡಿ ಇಂಟು ಡೈರೆಕ್ಷನ್ ಬರ್ಕೊಂಡೆ. PQ ವೆಕ್ಟರ್ ಗೊತ್ತಾಯಿತು. ಲೆಟ್ ಥೀಟಾ ಬಿ ದ ಆಂಗಲ್ ಬಿಟ್ವೀನ್ ಎಸ್ ಟಿ ಆ್ಯಂಡ್ PQ ಮಾಡ್ಕೊಂಡ್ವಿ, ಕಾಸ್ ಥೀಟಾ ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಕಾಸ್ ಥೀಟಾ ಅಂದರೆ ಎಸ್ ಟಿ ಡಾಟ್ PQ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎಸ್ ಟಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ PQ ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡಾಗ ಡಿ ವ್ಯಾಲ್ಯೂ ಬಂದಿದೆ ಹೌದಾ. ಇದು ನಮಗೆ ವೆಕ್ಟರ್ ಫಾರ್ಮ್ ಆಯಿತು ಹೌದಾ. ನೆಕ್ಸ್ಟ್ ನೋಡಿ ಕಾರ್ಟೀಷಿಯನ್ ಫಾರ್ಮ್. ನೋಡಿ ಆ ಥರ ಮಾಡ್ಕೊತೀವಿ ಅಂತೇಳಿ, ಈಗ A1 ವೆಕ್ಟರ್ ಗೊತ್ತಿರಬೇಕು, A2 ಗೊತ್ತಾಗಬೇಕು, B1 ಗೊತ್ತಾಗಬೇಕು ಮತ್ತು B2. ಅದಕ್ಕೆ ಏನು ತೊಗೊತೀವಿ ಅಂದ್ರೆ ನೋಡಿ ಲೆಟ್ A1 ವೆಕ್ಟರ್ ಇಸ್ ಈಕ್ವಲ್ ಟು x1i ಪ್ಲಸ್ y1j ಪ್ಲಸ್
Z1k and direction ratios of B1 vector are A1, B1 and C1 ಹೌದಾ ಆಫ್ ಲೈನ್ L1 ಅಂತ ಹೋಗ್ತೀನಿ ನೋಡಿ L1 ಇಂದ ಬರ್ಕೊಳ್ವಿ ಅದೇ ಥರ ಈಗ ಲೆಟ್ A2 vector is equal to x2i plus y2j plus z2k and direction ratios of B2 vector are A2, B2 and C2 of line L2 ತಗೊಂತೀನಿ that implies B1 vector ಅಂದ್ರೆ ಏನು ಬರೀಬೋದು A1i plus B1j plus C1k and B2 vector ಅಂದ್ರೆ A2i plus B2j plus C2k ನೋಡಿ ಇಲ್ಲಿ ಏನೇನು ಯೂಸ್ ಆಗುತ್ತೆ ಅದು ಅಷ್ಟು ಬರ್ಕೊಂಡಿದ್ದೀವಿ A2 ಇದೆ A1 ಇದೆ B1 ಇದೆ ಮತ್ತು B2 ಇದೆ ಹೌದಾ ನೋಡಿ ಒಂದೊಂದೇ ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡೋದಷ್ಟೇ ಇಲ್ಲಿಗೆ A2 ಮೈನಸ್ A1 ಬೇಕಲ್ಲ ಹಾಗಾದ್ರೆ ನಾವು A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಈಸ್ ಈಕ್ವಲ್ ಟು ಹೌದಾ ಏನು ಬರ್ಕೋಬೋದು A2 ವೆಕ್ಟರ್ ಅಂದ್ರೆ ಏನಿರೋದು x2i plus y2j plus z2k ಮೈನಸ್ A1 ವೆಕ್ಟರ್ ಅದ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಮೈನಸ್ x1i ಮೈನಸ್ y1j ಮೈನಸ್ z1k ಹೌದಾ ಆದರೆ A2 ಮೈನಸ್ A1 ಏನು ಬರುತ್ತೆ i ಕಾಮನ್ ತೊಗೊಂಡೆ ಅಂದ್ರೆ x2 minus x1 into i plus y2 minus y1 into j plus z2 minus z1 into k ಇಷ್ಟು ಬರುತ್ತಲ್ಲ i j k ಆಯಿತು ನೆಕ್ಸ್ಟ್ ನೋಡಿ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೇಕು ನಾವು A2 minus A1 dot B1 ಕ್ರಾಸ್ B2 ಇಸ್ ಈಕ್ವಲ್ ಟು ನೋಡಿ ನಾನು ಡೈರೆಕ್ಟಾಗಿ ಬರೀಬೋದು ನಮಗೆ ಏನೇನು ಗೊತ್ತಿದೆ ಅಂದ್ರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಕಲ್ತಿರ್ತೀವಿ ವೆಕ್ಟರ್ಸಲ್ಲಿ ಹೌದಾ ನೋಡಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ನ ಈ ಥರ ಬರಿತೀವಿ A ಡಾಟ್ B ಕ್ರಾಸ್ C ಅಂತಿತ್ತು ಅಂದರೆ ಡಿಟರ್ಮಿನೆಂಟ್ ಆಫ್ A ವೆಕ್ಟರಿಂದ ಮತ್ತು B ವೆಕ್ಟರಿಂದ ನೆಕ್ಸ್ಟು C ವೆಕ್ಟರಿಂದ ಬರಿತಿದ್ವಿ ರೋ ವೈಸ್ ಬರಿತಾ ಇದ್ವಿ ಐ ಜೆ ಕೆನ ರೋ ವೈಸ್ ಬರಿತಾ ಇದ್ವಿ ತಾನೆ ಹಾಗಾದ್ರೆ ಇಲ್ಲಿ ನೋಡಿ ಅದೇ ಥರ ಇದಾನೆ ಇದು A ಡಾಟ್ B ಕ್ರಾಸ್ C ಥರ ಇದೆ ಹೌದಾ ಅದಕ್ಕೆ ಅಲ್ಲಿ ಡಿಟರ್ಮಿನೆಂಟ್ ಆಫ್ A2 ಮೈನಸ್ A1 ಅಂದರೆ ಏನು ಬರುತ್ತೆ x2 ಮೈನಸ್ x1 y2 ಮೈನಸ್ y1 z2 ಮೈನಸ್ z1 ಹೌದಾ ಇದು A2 ಮೈನಸ್ A1 ಆಯಿತು ನೆಕ್ಸ್ಟ್ B1 ಕ್ರಾಸ್ B2 B1 ಅಂತ ಹೇಳಿದ್ರೆ ಏನಿರೋದು A1 B1 C1 A1 B1 C1 B2 ಅಂತ ಹೇಳಿದ್ರೆ A2 B2 C2 ಹೌದಾ ನೋಡಿ ನ್ಯೂಮರೇಟರ್ ಆಯಿತು A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಆಯಿತು ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಮಾಡಬೇಕು ಹೌದಾ ನೋಡಿ ಅದು ನಮಗೆ ಗೊತ್ತಿದೆ ನಾವು B1 ಕ್ರಾಸ್ B2 ಅಂದ್ರೆ ಡಿಟರ್ಮಿನೆಂಟ್ ಆಫ್ I J K A1 B1 C1 A2 B2 C2 ಹೌದಾ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ತಾನೆ ಹಾಗಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಇಸ್ ಈಕ್ವಲ್ ಟು ಹೌದಾ ಫಸ್ಟ್ B1 ಕ್ರಾಸ್ B2ನೇ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು ಹೌದಾ I ಇಂಟು ರೋ ಕಾಲಮ್ ಡಿಲೀಟ್ ಮಾಡಿದ್ರೆ B1 C2 ಮೈನಸ್ B2 C1 ಹೌದಾ ಮೈನಸ್ J ಇಂಟು A1 C2 ಮೈನಸ್ A2 C1 ಪ್ಲಸ್ K ಇಂಟು A1 B2 ಮೈನಸ್ A2 B1 ಹೌದಾ ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ I ಕೋಎಫಿಷಿಯಂಟ್ ಸ್ಕ್ವೇರ್ ಮಾಡ್ಬೇಕಂದ್ರೆ B1 C2 ಮೈನಸ್ B2 C1 ಹೋಲ್ ಸ್ಕ್ವೇರ್ ಪ್ಲಸ್ ನೋಡಿ ಮೈನಸ್ ಸ್ಕ್ವಯರ್ ಮಾಡಿದ್ರೆ ಮತ್ತೆ ಪ್ಲಸ್ ಆಗುತ್ತಾನೆ ಅದಕ್ಕೆ A1 C2 ಮೈನಸ್ A2 C1 ಹೋಲ್ ಸ್ಕ್ವೇರ್ ಪ್ಲಸ್ A1 B2 ಮೈನಸ್ A2 B1 ಹೋಲ್ ಸ್ಕ್ವೇರ್ ಹೌದಾ ನೋಡಿ ಇಷ್ಟನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ ದೇಫೋ
ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಕ್ಯೂ ಲೈನ್ಸ್ ಡಿ ಇಸ್ ಈಕ್ವಲ್ ಟು, ಆ್ಯಕ್ಚುಲಿ ಫಾರ್ಮುಲಾ ಏನು ಗೊತ್ತಿರೋದು, A2 ಮೈನಸ್ A1 ಡಾಟ್ B1 ಕ್ರಾಸ್ B2, ಇದಕ್ಕೆ ಮಾಡ್ಲಸ್ ಅಲ್ಲ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2, ಹೌದಾ, ದಟ್ ಈಸ್ ಈಕ್ವಲ್ ಟು, ನೋಡಿ ಇವೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಅಂದರೆ ಮಾಡ್ಲಸ್ ಆಫ್ ಡಿಟರ್ಮಿನೆಂಟ್ ಆಫ್ ಏನಿರೋದು x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1, a1 b1 c1, a2 b2 c2, ಹೌದಾ, ಹೋಲ್ ಡಿವೈಡೆಡ್ ಬೈ, ಇದನ್ನು ಬರಿಬೇಕು ಇಲ್ಲಿ, ಹೌದಾ, ಇಲ್ಲೇನು ಬರಿಬೇಕು, ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2, ಹೌದಾ, ನೋಡಿ ಇದು ಕಾರ್ಟೀಷಿಯನ್ ಫಾರ್ಮ್ ಅಷ್ಟೇ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಅಂದರೆ ಇದಿದೆ, ಹೌದಾ, ನೋಡಿ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಅದಕ್ಕೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನಾವು, ಏನು, ಮಾಡ್ಲಸ್ ಆಫ್ A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್, ಹೌದಾ, ನೋಡಿ ಇಂಪಾರ್ಟೆಂಟ್ ನಮಗೆ ಆ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕಲ್ಲಿ, ಆಯ್ತಲ್ಲ. ನೆಕ್ಸ್ಟ್ ನೋಡಿ ಆಗದ ನೋಟ್, ಡಿರೈವೇಷನ್ ಆಲ್ರೆಡಿ ಪ್ರಿಂಟೆಡ್ ನೋಟ್ಸಲ್ಲಿ ಕೊಟ್ಟಿದ್ದೀವಿ, ಹೌದಾ, ಡೈರೆಕ್ಟ್ ಆಗಿ ನೋಟ್ ಗೊತ್ತಿರಲಿ, ನೋಡಿ ಇದೊಂದು ನೋಟ್ಸಲ್ಲಿ ಬರ್ಕೊಂಡ್ರೆ ಸಾಕು, ನೋಟ್ ಇಫ್ L1 R vector is equal to A1 vector plus lambda B1 vector and L2 R vector is equal to A2 vector plus mu B2 vector, are two skew lines and D is the shortest distance, and D is the shortest distance between two skew lines, then D is equal to modulus of A2 minus A1 dot B1 cross B2 divided by magnitude of B1 cross B2. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊತೀವಿ ನಾವು, ಆಯ್ತಲ್ಲ, ಈಗ ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಲಿ, ಇದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಎಕ್ಸಾಮಿಗೆ 3 ಮಾರ್ಕ್ಸಿಗೂ ಕೇಳಿದ್ದಾರೆ, ಹೌದಾ, ಇದು ಡಿರೈವೇಷನ್ ಜಸ್ಟ್ ಮಾಡ್ಕೊಂಡಿದ್ವಿ ನಾವು, ಹೌದಾ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ಕೊಂಡಿದ್ದಲ್ಲಿ ಅದು ಗೊತ್ತಿರಲಿ, ಕೋಪ್ಲೇನಾರ್ ಲೈನ್ಸ್ ಅಂತಿದೆ, ಕಂಡೀಷನ್ ಫಾರ್ 2 ಕೋಪ್ಲೇನಾರ್ ಲೈನ್ಸ್, ಹೌದಾ, ನೋಡ್ಕೊಳ್ಳಿ, ಕೋಪ್ಲೇನಾರ್ ಲೈನ್ಸ್ ಅಲ್ಲ, ಆ್ಯಕ್ಚುಲಿ ಕೋಪ್ಲೇನಾರ್ ಲೈನ್ಸ್ ಅನ್ನ ಏನಂತ ಹೇಳ್ತೀವಿ ಅಂದ್ರೆ 2 or more ಲೈನ್ಸ್ ಲೈ ಆನ್ ಸೇಮ್ ಪ್ಲೇನ್, ಹೌದಾ, ಒಂದೇ ಪ್ಲೇನಲ್ಲಿ ಇರಬೇಕು, ಆ ಥರ ಇತ್ತು ಅಂದರೆ ಕೋಪ್ಲೇನಾರ್ ಲೈನ್ಸ್, ಹೌದಾ. ಇದು ನೋಡಿ ಇಲ್ಲಿ 2 ಐಡಿಯಾ ಯೂಸ್ ಮಾಡ್ಕೋಬೋದು, ಒಂದು ಈ ಥರ ಒಂದು ಪ್ಲೇನ್ ಇದೆ ಅಂದ್ಕೊಳ್ಳಿ, ಈ ಥರ ಒಂದು ಪ್ಲೇನ್ ಇದೆ, ಹೌದಾ, ನೋಡಿ ಇಲ್ಲೊಂದು ಲೈನ್ ಇದೆ, ಇದು ನೆಕ್ಸ್ಟ್ ಇನ್ನೊಂದು ಲೈನ್ನ ಬರ್ಕೊತೀನಿ, ಈ ಥರ ಇತ್ತು ಅಂದರೆ ಇವೆರಡಕ್ಕೆ ಏನಂತ ಹೇಳಿದ್ವಿ ನಾವು, ಸ್ಕ್ಯೂ ಲೈನ್ಸ್ ಅಂತ ಹೇಳಿದ್ವಿ, ಹೌದಾ. ಇದು L1, ಇದು L2. ಇದು ನೋಡಿ ಪ್ಲೇನ್ ಮೂವ್ ಆಗ್ತಾ ಬಂದ್ಬಿಟ್ಟು ಇದ್ರ ಮೇಲೆ ಬಂತು ಅಂದ್ಕೊಳ್ಳಿ, ಈ ಪ್ಲೇನ್ ಈಗ ಇದ್ರ ಮೇಲೆ ಬಂದು ಕುತ್ಕೊಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಈ ಲೈನ್ ಇದ್ರ ಮೇಲೆ ಬರುತ್ತಲ್ಲ ಈ ಥರ, ಇದು L2 ಆಗ್ಬಿಡುತ್ತೆ, ಅವಾಗ ಎರಡು ಲೈನ್ ಏನಾಯ್ತು ನಮಗೆ ಅಲ್ಲಿ, ಸಾರಿ ಇದು L1 ಆಗ್ಬಿಡುತ್ತೆ, ಇದು L2, ಹೌದಾ. L1 L2 ಎರಡು ಏನಾಯಿತು, ಒಂದೇ ಪ್ಲೇನಲ್ಲಿ ಬಂತು ತಾನೆ, ಒಂದೇ ಪ್ಲೇನಲ್ಲಿ ಬಂತು ಅಂದರೆ ಆ್ಯಕ್ಚುಲಿ ಈ ಡಿಸ್ಟೆನ್ಸ್ ಡಿ ಏನಾಗಬೇಕು ಅಂದರೆ ಇದು ಕಮ್ಮಿ ಆಗ್ತಾ ಬಂದ್ಬಿಟ್ಟು ಇದೇ ಪ್ಲೇನ್ ಮೇಲೆ ಕುತ್ಕೊಂತಂದ್ರೆ ಈ ಡಿಸ್ಟೆನ್ಸ್ ಏನಾಗ್ತದೆ, ಕಮ್ಮಿ ಆಗ್ತಾ ಬಂದ್ಬಿಟ್ಟು 0 ಆಯಿತು, ಹೌದಾ. ಅಂದರೆ ಇಫ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಇಸ್ 0, ದೆನ್ ದ ಗಿವನ್ ಲೈನ್ಸ್ ಆರ್ ಏನಾಗಿರುತ್ತೆ, ಕೋಪ್ಲೇನರ್ ಆಗಿರುತ್ತೆ, ಹೌದಾ. ಈ ಐಡಿಯಾನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು, ಅಥವಾ ಇಲ್ಲಿ ಇನ್ನೊಂದು ಥರನೂ ಡಿರೈವ್ ಮಾಡ್ಬೋದು, ಒಂದು ಐಡಿಯಾ ಅಂತ ಇದು ಗೊತ್ತಿರಬೇಕು, ಹೌದಾ. ಅಂದರೆ ಇಲ್ಲಿ ಏನಾಗ್ಬೋದು ಹಾಗಾದ್ರೆ ಕಂಡೀಷನ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್ ಅಂತ ಏನು ಗೊತ್ತಿರೋದು, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಡಾಟ್
B1 cross B2 divided by magnitude of B1 cross B2 ಹೌದಾ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾದ್ರು 0 ಆಯಿತು ಅಂದರೆ ಈ ಲೈನ್ ಇದೇ ಪ್ಲೇನ್ ಮೇಲೆ ಬರುತ್ತೆ, ಅವಾಗ ಎರಡು ಲೈನ್ ಏನಾಗ್ಬಿಡುತ್ತೆ, ಕೋಪ್ಲೇನರ್ ಆಗುತ್ತಾನೆ. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರುತ್ತೆ ಅಂದರೆ A2 minus A1 dot B1 cross B2 is equal to 0 ಹೌದಾ. ಇದು ಕಂಡೀಷನ್ ಫಾರ್ ಟು ಕೋಪ್ಲೇನಾರ್ ಲೈನ್ಸ್ ಇದು ಹೌದಾ. ಅದಕ್ಕೆ ಕಂಡೀಷನ್ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ನೋಡಿ. ಅದನ್ನೇ ಈಗ ಬೇರೆ ಥರನೂ ಪ್ರೂವ್ ಮಾಡ್ಬೋದು ನೋಡಿ. ಬೇರೆ ಥರ ಹೇಗೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಫಸ್ಟು ನೋಡಿ, ಒಂದು ಲೈನ್ನ L1 ಅಂತ ಹೇಳ್ತೀನಿ, ಇನ್ನೊಂದು ಲೈನ್ನ L2 ನೋಡಿ. L1 R ವೆಕ್ಟರ್ ಇಸ್ ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B1 ವೆಕ್ಟರ್. L2 R ವೆಕ್ಟರ್ ಇಸ್ ಈಕ್ವಲ್ ಟು A2 ವೆಕ್ಟರ್ ಪ್ಲಸ್ ಮ್ಯೂ B2 ವೆಕ್ಟರ್ ಹೌದಾ. ಬರೀಬೋದಲ್ಲ. ಹಾಗಾದ್ರೆ ಈಗ ಲೆಟ್ ವೆಕ್ಟರ್ ಫಾರ್ಮಿಗೆ ಲೆಟ್ L1 ಅಂದರೆ R ವೆಕ್ಟರ್ ಇಸ್ ಈಕ್ವಲ್ ಟು A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B1 ವೆಕ್ಟರ್ ಆ್ಯಂಡ್ L2 R ವೆಕ್ಟರ್ ಇಸ್ ಈಕ್ವಲ್ ಟು A2 ವೆಕ್ಟರ್ ಪ್ಲಸ್ ಮ್ಯೂ B2 ವೆಕ್ಟರ್ R ಟು ಕೋಪ್ಲೇನಾರ್ ಲೈನ್ಸ್ ಅಂದರೆ ಎರಡು ಒಂದೇ ಪ್ಲೇನಲ್ಲಿ ಇದೆ ಅಂತೇಳಿ ಹೌದಾ. ಇದರ ಕೋಪ್ಲೇನಾರ್ ಲೈನ್ಸ್ ಅನ್ನು ತಗೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಈಗ ನೋಡಿ ಲೆಟ್ ಎ ಬಿ ಎನಿ ಪಾಯಿಂಟ್ ಆನ್ L1 ಅಂತ ತಗೊತೀನಿ. ದಟ್ ಇಂಪ್ಲೈಸ್ ಪೊಸಿಷನ್ ವೆಕ್ಟರ್ ಆಫ್ ಎ ಈಸ್ ಈಕ್ವಲ್ ಟು OA ವೆಕ್ಟರ್ ದಟ್ ಈಸ್ ಈಕ್ವಲ್ ಟು A1 ವೆಕ್ಟರ್. ಬರೀಬೋದಾ. ಇದ್ರ ಮೇಲೆ ಬರ್ತಾನೆ ಅದು ಪೊಸಿಷನ್ ವೆಕ್ಟರ್ A1 ಅಲ್ಲ. ಅದೇ ಥರ ಲೆಟ್ ಬಿ ಬಿ ಎನಿ ಪಾಯಿಂಟ್ ಆನ್ L2 ಅಂತ ತಗೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ ಪೊಸಿಷನ್ ವೆಕ್ಟರ್ ಆಫ್ ಬಿ ಇಸ್ ಈಕ್ವಲ್ ಟು OB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು A2 ವೆಕ್ಟರ್ ಹೌದಾ. ನೆಕ್ಸ್ಟ್ ನೋಡಿ ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂದ್ರೆ ಈಗ ಇದು ಕಂಪ್ಲೀಟ್ ಇದೊಂದು ಪ್ಲೇನ್ ಅಂತ ನಾನು ತೊಗೊಂಡಿರ್ತೀನಿ. ಈ ಥರ ಇದೊಂದು ಪ್ಲೇನು, ಈ ಪ್ಲೇನಲ್ಲಿ L1 ಇದೆ ಮತ್ತು L2 ಇದೆ ಹೌದಾ. ಈಗ ಒಂದು ವೆಕ್ಟರ್ ತೊಗೊತೀನಿ. ಈಗ ಇದನ್ನೇ ಒಂದು ವೆಕ್ಟರ್ ಅಂದ್ಕೊಳ್ಳಿ. ಈ ವೆಕ್ಟರು ಈ ಕಂಪ್ಲೀಟ್ ಪ್ಲೇನಿಗೆ ಇದೇನಾಗಿದೆ, ಅದು ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿದೆ ಅಂದ್ರೆ ದಿ ಸೇಮ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು L1 ಆಗುತ್ತೆ, ಇದೇನಾಗಿರುತ್ತೆ ಇದು L2 ಆಗುತ್ತೆ ಹೌದಾ. ಈಗ ಇಲ್ಲಿ B1 ವೆಕ್ಟರ್ ಅಂದರೆ ಪ್ಯಾರಲಲ್ ಟು L1, B2 ವೆಕ್ಟರ್ ಅಂದರೆ ಪ್ಯಾರಲಲ್ ಟು L2 ಆಗಿರುತ್ತಾನೆ ಹೌದಾ. ಹಾಗಾದರೆ ಎ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ B1 ಆ್ಯಂಡ್ B2 ಈಸ್ ಅ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 ಆ್ಯಂಡ್ L2 ಆಗಿರುತ್ತೆ ಹೌದಾ. ಹಾಂ ನೋಡಿ, B1 ಆ್ಯಂಡ್ B2ಗೆ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆ ವೆಕ್ಟರ್ ಏನಾಗಿರುತ್ತೆ ಅಂದರೆ B1 ಕ್ರಾಸ್ B2 ಆಗ್ಬಿಡುತ್ತೆ ಹೌದಾ. ಹಾಂ ನೋಡಿ, ಇಲ್ಲೇನು ಬರೀಬೋದು, ವಿ ನೋ ದಟ್ B1 ಕ್ರಾಸ್ B2 ಇಸ್ ಅ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ L1 ಆ್ಯಂಡ್ L2 ಹೌದಾ. ಅಂದ್ರೆ ಬೋತ್ L1 ಆ್ಯಂಡ್ L2 ಅಂತ ಆದ್ರೆ ಹೇಳ್ಬೋದು ಡೈರೆಕ್ಟಾಗಿ, ಅಥವಾ ಆರ್ B1 ಆ್ಯಂಡ್ B2 ಅಂತಲೇ ಹೇಳ್ಬೋದು ಹೌದಾ. ಅಂದರೆ B1ಗೂ ಪರ್ಪೆಂಡಿಕ್ಯುಲರ್ ಇದೆ, B2ಗೂ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಕಂಪ್ಲೀಟ್ ಏನಾಗಿರುತ್ತೆ ಆಗದೆ. ದಟ್ ಇಂಪ್ಲೈಸ್ B1 ಕ್ರಾಸ್ B2 ಈಸ್ perpendicular to the plane containing L1 and L2 ಹೌದಾ. ಅಂದರೆ ಕಂಪ್ಲೀಟ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಆಬ್ವಿಯಸ್ಲಿ ಅದು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಎ ಬಿಗೂ ಇರ್ಬೇಕು ತಾನೆ ಹೌದಾ. ಯಾಕಂದ್ರೆ ಎ ಬಿ ಅನ್ನೋದು ಒಂದು ಪ್ಲೇನಲ್ಲಿದೆ ಹೌದಾ. ಹಾಗಾದ್ರೆ ದಟ್ ಇಂಪ್ಲೈಸ್ B1 ಕ್ರಾಸ್ B2 ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ವೆಕ್ಟರ್. ಬರೀಬೋದು. ಅಂದರೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಡಾಟ್ ಪ್ರಾಡಕ್ಟ್ ಏನಾಗಬೇಕು, ಎ ಬಿ ಡಾಟ್ B1 ಕ್ರಾಸ್ B2 ಇಸ್ ಈಕ್ವಲ್ ಟು 0 ಹೌದಾ.
If two vectors are perpendicular, then their dot product is 0. ಹಾಗಾದ್ರೆ ಎ ಬಿ ಅಂತ ಏನು ಬರೀತೀವಿ? ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಡಾಟ್ B1 cross B2 is equal to 0. The OB vector and the A2 vector minus A1 vector. OB vector and the A2, OA and the A1. A2 minus A1 dot B1 cross B2 is equal to 0. If two lines are coplanar, then this condition ಬರುತ್ತೆ. ಹೌದಾ? ನೋಡಿ, ಇದನ್ನೇ ಕಾರ್ಟೇಶಿಯನ್ ಫಾರ್ಮಲ್ಲಿ ಮಾಡ್ಕೋಬಹುದು. ಸೇಮ್ ನೋಡಿ, ಸ್ಕ್ಯೂ ಲೈನ್ಸ್ ಅಲ್ಲಿ ಬರ್ಕೊಳಲ್ಲ, ಅದೇ ತರ ಬರ್ಕೋಬೇಕು. ಏನಿಲ್ಲ, ಲೆಟ್ A1 ವೆಕ್ಟರ್ ಇಸ್ ಈಕ್ವಲ್ ಟು x1i ಪ್ಲಸ್ y1j ಪ್ಲಸ್ z1k and direction ratios of B1 vector are A, B and C, ಅಥವಾ A1, B1 and C1. That implies B1 vector is equal to A1i plus B1j plus C1k. The same, let A2 vector is equal to x2i plus y2j plus z2k and direction ratios of B2 vector are A2, B2 and C2. That implies B2 vector is equal to A2i plus B2j plus C2k. ಹೌದಾ? ನೋಡಿ, A2 ಮೈನಸ್ A1 ಕ್ಯಾಲ್ಕುಲೇಟ್ ಮಾಡ್ತೀನಿ, ಯಾಕಂದ್ರೆ A2 ಮೈನಸ್ A1 ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ನಾವು. A2 ಮೈನಸ್ A1 is equal to A2 ಅಂದ್ರೆ x2i plus y2j plus z2k ಮೈನಸ್ A1 ಅಂದ್ರೆ ಮೈನಸ್ x1i minus y1j minus z1k. That implies A2 minus A1 is equal to ijk common ತಗೊಂಡ್ವಿ ಅಂದ್ರೆ x2 minus x1 into I plus y2 minus y1 into j plus z2 minus z1 into k. ಎಷ್ಟು ಬರುತ್ತಲ್ಲ ನೋಡಿ, A2 minus A1 ಗೊತ್ತಾಯ್ತು. ಇದಷ್ಟೇ ನಮಗೆ ಏನು ಗೊತ್ತಿದೆ? If two lines are coplanar, that implies ಏನು ಗೊತ್ತಿರೋದು? A2 minus A1 dot B1 cross B2 is equal to 0. ಹೌದಾ? ಅಂದರೆ ಇಲ್ಲಿಗ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 0 ಇದೆ ತಾನೆ. ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ 0 ಇದೆ, ದಟ್ ಇಂಪ್ಲೈಸ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಡಿಟರ್ಮಿನೆಂಟ್ ಅಲ್ಲಿ ಬರೀತಿದ್ವಲ್ಲ, ಡಿಟರ್ಮಿನೆಂಟ್ ಆಫ್ ಏನು ಬರಿಬೋದು? A2 ಮೈನಸ್ A1 ಅಂದ್ರೆ x2 ಮೈನಸ್ x1, y2 ಮೈನಸ್ y1, z2 ಮೈನಸ್ z1, B1 ಅಂತ ಹೇಳಿದ್ರೆ A1 B1 C1, B2 ಅಂತ ಹೇಳಿದ್ರೆ A2 B2 C2 ಇಸ್ ಈಕ್ವಲ್ ಟು 0. ನೋಡಿ, ಈ ಕಂಡೀಷನ್ನು ಗೊತ್ತಿರ್ಬೇಕು ನನಗೆ. ಟೋಟಲ್ 3 ಫಾರ್ಮುಲಾಸ್ ಇಂಪಾರ್ಟೆಂಟು. ಆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ? ನೋಡಿ, ಯಾವ್ದಾದ್ರು ಗೊತ್ತಿರಬೇಕು ಟೋಟಲ್ಲು. ಆಲ್ರೆಡಿ ಒಂದು ನೋಟ್ ಬರ್ಕೊಂಡಿದ್ವಿ ನೋಡಿ, ಇದು ಇಂಪಾರ್ಟೆಂಟ್. ಇದು ಇಫ್ L1 R vector is equal to A1 vector plus lambda B1 vector and L2 R vector is equal to A2 vector plus mu B2 vector. ಹೌದಾ? R skew lines, then shortest distance between L1 and L2 is given by D is equal to modulus of A2 vector minus A1 vector dot B1 cross B2 divided by magnitude of B1 cross B2. ಹೌದಾ? ನೆಕ್ಸ್ಟ್ ನೋಡಿ, if L1 R vector is equal to A1 vector plus lambda B1 vector
and L2. R vector is equal to A2 vector plus mu B2 vector. R coplanar lines, then condition A2 minus A1 dot B1 cross B2 is equal to 0. ಹೌದಾ? ನೆಕ್ಸ್ಟ್ ನೋಟ್ 3 ಸೇಮ್ ಇಫ್ ಕಾರ್ಟಿಷಿಯನ್ ಫಾರ್ಮಲ್ಲಿ ಬರ್ಕೊತೀನಿ ನೋಡಿ. x minus x1 by a1 is equal to y minus y1 by b1 is equal to z minus z1 by c1 and x minus x2 by a2 is equal to y minus y2 by b2 is equal to z minus z2 by c2 are coplanar lines. Then determinant of x2 minus x1, y2 minus y1, z2 minus z1, a1 b1 c1, a2 b2 c2 is equal to 0. ಹೌದಾ? ನೋಡಿ, 3 ಪಾಯಿಂಟ್ ಇಂಪಾರ್ಟೆಂಟ್ ಇದು. ಈ 3 ಪಾಯಿಂಟ್ ಯೂಸ್ ಮಾಡೋವಂಥದ್ದು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಹೌದಾ? ಮತ್ತು ನೋಡಿ, ಇಲ್ಲಿ ಡಿರವೇಷನ್ ರೇರ್ ಕೇಳೋದು. ಅಕಸ್ಮಾತ್ ಏನಾದ್ರು ಎಕ್ಸಾಮಿಗೆ ಕೇಳಿದ್ರು ಅಂದರೆ ಸ್ಕ್ಯೂ ಲೈನ್ಸಿಂದ ಡಿರವೇಷನ್ ಕೇಳ್ಬೋದು. ಅದಲ್ಲ, ಅದು ಆಲ್ರೆಡಿ ಮಾಡ್ಕೊಂಡ್ವಿ ನಾವು. ಆ ಪ್ರಿಂಟೆಡ್ ನೋಟ್ಸಲ್ಲೂ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಒಂದೊಂದ್ಸಲ ಎಕ್ಸಾಮಿಗೆ ಕೇಳ್ಬೋದು. ಬಿಟ್ಟರೆ ಜಾಸ್ತಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸು ಕೇಳ್ತಾ ಇದ್ದಾರೆ. ಆಯ್ತಲ್ಲ? ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತೊಗೊಂಡಿರಿ. ಪ್ರಾಬ್ಲಮ್ ಫಸ್ಟ್ ಒಂದು, ಫೈಂಡ್ ದ shortest distance between the following skew lines. Find the shortest distance between the following skew lines. First problem. R vector is equal to I plus 2j plus 3k, I plus 2j plus 3k plus lambda into I minus 3j plus 2k plus lambda into I minus 3j plus 2k, and R vector is equal to, and R vector is equal to 4i plus 5j plus 6k, 4i plus 5j plus 6k plus mu into 2i plus 3j plus k, 2i plus 3j plus k. ಹೌದಾ? ನೋಡ್ಕೊಳ್ಳಿ, ಇಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮ್ಸಲ್ಲಿ ಏನೇನು ಬರೀಬೇಕು ಅಂದರೆ ಹೇಳ್ತೆ. ಗಿವನ್ ಇದನ್ನ A1 ವೆಕ್ಟರ್ ಬರೀಬೋದಲ್ಲ. A1 ವೆಕ್ಟರ್ ಇಸ್ ಈಕ್ವಲ್ ಟು I plus 2j plus 3k, B1 vector is equal to I minus 3j plus 2k. Next one, A2 vector is equal to 4i plus 5j plus 6k, and B2 vector is equal to 2i plus 3j plus k. ಬರೀಬೋದಾ? ನೋಡಿ, R vector is equal to A1 plus lambda B1, ಅದಕ್ಕೆ A1 B1 ಬರ್ಕೊಂಡ್ವಿ. A2 ಪ್ಲಸ್ ಮ್ಯೂ B2, ಅದಕ್ಕೆ A2 B2 ಬರ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ನಮಗೆ ಆ್ಯಕ್ಚುಲಿ ಫಾರ್ಮುಲಾ ಏನು ಗೊತ್ತಿರೋದು, A2 ಮೈನಸ್ A1 ಡಾಟ್ B1 ಕ್ರಾಸ್ B2, ಇದಕ್ಕೆ ಮಾಡ್ಲಸ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2. ಹೌದಾ? ನೋಡಿ, ಇಷ್ಟು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ನೋಡಿ, ನಾವು A2 ಮೈನಸ್ A1 ಅಂದ್ರೆ 4i plus 5j plus 6k minus I minus 2j minus 3k. ಬರೀಬೋದಾ? ಮೈನಸ್ ಐ ಮೈನಸ್ 2j ಮೈನಸ್ 3k ಬರ್ಕೊಂಡಿದ್ವಿ. ಸಿಂಪ್ಲಿಫೈ ಮಾಡಿದ್ವಿ ಅಂದರೆ A2 minus A1 is equal to 4i minus I ಅಂದರೆ 3i, 5j minus 2j ಅಂದರೆ 3j, 6k minus 3k ಅಂದರೆ 3k. ಹೌದಾ? ಇದು A2 minus A1 ಆಯಿತು. ನೆಕ್ಸ್ಟ್ ನೋಡಿ, B1 ಕ್ರಾಸ್ B2 ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. B1 ಕ್ರಾಸ್ B2 ಇಸ್ ಈಕ್ವಲ್ ಡಿಟರ್ಮಿನೆಂಟ್ ಆಫ್
ಐ ಜೆ ಕೆ B1 ಅಂತ ಹೇಳ್ದ ಇಲ್ಲಿದೆ 1 ಮೈನಸ್ 3 2 B2 ಅಂದರೆ 2 3 1 ದಟ್ ಇಂಪ್ಲೈಸ್ B1 ಕ್ರಾಸ್ B2 ಇಸ್ ಈಕ್ವಲ್ ಟು ಐ ಇಂಟು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮೈನಸ್ 3 ಮೈನಸ್ 6 ಮೈನಸ್ ಜೆ ಇಂಟು 1 ಮೈನಸ್ 4 ಪ್ಲಸ್ ಕೆ ಇಂಟು 3 ಪ್ಲಸ್ 6 ಇಷ್ಟು ಬರುತ್ತಲ್ಲ ಐ ಇಂಟು ಮೈನಸ್ 3 ಮೈನಸ್ 6 ಮೈನಸ್ ಜೆ ಇಂಟು 1 ಮೈನಸ್ 4 ಪ್ಲಸ್ ಕೆ ಇಂಟು 3 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 6 ಹೌದಾ ಅಂದರೆ ಎಷ್ಟು ಬರ್ತದೆ B1 ಕ್ರಾಸ್ B2 ಇಸ್ ಈಕ್ವಲ್ ಮೈನಸ್ 9i ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 3j ಪ್ಲಸ್ 9k ಇದು B1 ಕ್ರಾಸ್ B2 ಆಯಿತು ಹೌದಾ ಇದರಲ್ಲಿ ಒಂದೊಂದನ್ನು ಫೈಂಡ್ ಔಟ್ ಮಾಡ್ತೀವಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೌದಾ ಮೈನಸ್ 9 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಹೌದಾ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಏನು ಬರ್ಬೋದು 81 ಪ್ಲಸ್ 9 ಪ್ಲಸ್ 81 ಹೌದಾ that implies magnitude of B1 cross B2 is equal to square root of 81 plus 9 under 90 90 plus 81 under 170 ಹೌದಾ therefore ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಇದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀವಿ ನಾವು A2 minus A1 dot B1 across B2 is equal to ಹೌದಾ ನೋಡಿ A2 minus A1 ಅಂದರೆ ಇದಿದೆ 3i plus 3j plus 3i plus 3j plus 3k ಡಾಟ್ B1 ಕ್ರಾಸ್ B2 ಅನ್ನೋ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಏನು ಮೈನಸ್ 9i ಪ್ಲಸ್ 3j ಪ್ಲಸ್ 9k ಹೌದಾ ಸಿಂಪ್ಲಿಫೈ ಮಾಡ್ಕೊಂಡ್ವೇನ ಮೈನಸ್ 27 ಪ್ಲಸ್ 9 ಪ್ಲಸ್ 27 ಕ್ಯಾನ್ಸಲ್ ಆಗ್ಬಿಟ್ಟು 9 ಬಂತು ಹೌದಾ ಇಷ್ಟು ಬರುತ್ತಲ್ಲ ಇದು ನೋಡಿ ನಾವು shortest distance between two skew lines is equal to modulus of A2 minus A1 dot B1 cross B2 divided by magnitude of B1 cross B2 ಹೌದಾ ಎಲ್ಲ ವ್ಯಾಲ್ಯೂಸ್ ಬರ್ಕೊಂತೀವಿ A2 minus A1 dot B1 cross B2 ಅಂದ್ರೆ 9 by root 171 ಇಷ್ಟು ಬರುತ್ತೆ ಅಷ್ಟೇ ಆನ್ಸರ್ ಹೌದಾ ನೋಡಿ ಈ ಥರದ ಎಕ್ಸಾಮಿಗೆ ಜಾಸ್ತಿ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಎರಡು ಲೈನ್ ಕೊಟ್ಟಿರ್ತಾರೆ A1 B1 A2 B2 ಬರ್ಕೊಳೋದು ನೆಕ್ಸ್ಟ್ A2 ಮೈನಸ್ A1 ಕ್ಯಾಲ್ಕುಲೇಟ್ ಮಾಡೋದು B1 ಕ್ರಾಸ್ B2 ಕಂಡುಹಿಡಿಯೋದು ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2 ನೆಕ್ಸ್ಟ್ A2 ಮೈನಸ್ A1 ಡಾಟ್ B1 ಕ್ರಾಸ್ B2 ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಆಯ್ತಲ್ಲ ಸೇಮ್ ಟೈಪ್ ಇದೊಂದನ್ನು ಹೋಮ್ ವರ್ಕ್ ತೊಗೊಂಡಿರಿ homework R vector is equal to 6i plus 2j plus 2k 6i plus 2j plus 2k plus lambda into I minus 2j plus 2k and R vector is equal to minus 4i minus k plus mu into 3i minus 2j minus 2k 3i minus 2j minus 2k ಹೌದಾ ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕಷ್ಟೇ ಇದು ಎ ವೆಕ್ಟರು ಇದು B1 ವೆಕ್ಟರು ಇದು A2 ವೆಕ್ಟರು ಇದು B2 ವೆಕ್ಟರ್ ಹೌದಾ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಟ್ರೈ ಮಾಡ್ತಾ ಹೋಗ್ಬೇಕು ಮಾಡ್ಬೋದಲ್ಲ ನೋಡಿ ಈ ಥರ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರದ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊತೀವಿ ಆಯ್ತಲ್ಲ ಥ್ಯಾಂಕ್ ಯು